ಬರ್ತಾಳೆ ಲಕ್ಷ್ಮಿ. ನನ್ನ ಹೆಂಡತಿ ದ್ರೌಪದಿ. ಹಾಯ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವೀಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ನಮ್ಮ ಮನೆಯದೇ ಮದುವೆ ಇದೆ, ಹಾಗಾಗಿ ನಾನು ನಮ್ಮ ಮನೆಯವರು ಹಾಗೆ ನನ್ನ ಮಗಳು ಊರಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಮದುವೆ ಫಂಕ್ಷನ್ ಎಲ್ಲ ಯಾವ ರೀತಿ ನಡೆಯುತ್ತೆ ಅಂತ ವ್ಲಾಗಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೀನಿ. ನೋಡಿ, ಇಲ್ಲಿ ನನ್ನ ಮಗನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಅವನು ನನಗೆ ಮೆಹಂದಿ ಕೋನನ್ನು ಹಿಡಿದು ಮೆಹಂದಿ ಹಾಕ್ತಿದ್ದಾನೆ. ಬಹಳ ಚಂದ ಮಾಡಿ ಮೆಹಂದಿ ಹಾಕಿದ್ದವನು. ನನಗೆ ಈ ಕ್ಷಣ ಅಂತೂ ಮರೆಯೋಕ್ಕಾಗಲ್ಲ ಗೈಸ್. ಅದಕ್ಕಾಗಿ ಮಕ್ಕಳೇನೇ ಮಾಡಿದರೂ ತಾಯಿಗೆ ಬಹಳ ಖುಷಿ ತರುವಂಥ ವಿಷಯ ಆಗಿರ್ತದೆ. ನನ್ನ ಮನೆ ಚಿಕ್ಕದಿರೋದ್ರಿಂದ ಶಕೆಗೆ, ಹಾಗಾಗಿ ನೆಲದ ಮೇಲೆ ಮಲಗಿರ್ತೀವಿ. ಯಾರೂ ತಪ್ಪಾಗಿ ಭಾವಿಸಬೇಡಿ. ಈಗ ಬಂದ್ವಿ ಗಾಯ್ಸ್, ಇಲ್ಲಿ ಅಕ್ಕನ ಮನೆ ಇದೆ, ಅಲ್ಲಿ ಹೋಗಿ ಟೀ ಎಲ್ಲ ಕುಡಿದು ಮತ್ತೆ ಮುಂದೆ ಪ್ರಯಾಣ ಬೆಳೆಸ್ತೀವಿ. ಬನ್ನಿ ಹೋಗೋಣ. ಏನ್ರಿ ಏನಿದೆ? ಏನಾನ ಸ್ವೀಟ್ ಅದ ನೋಡ್ತವ. ಸ್ನ್ಯಾಕ್ಸ್ ಇದು ಮೈಸೂರು ಪ್ಯಾಕ್. ಬಂದ ತಕ್ಷಣ ಎಷ್ಟು ಕೆಲಸ ಮಾಡ್ತಾಳು ನಮ್ಮ ಅಕ್ಕ. ನೋಡು ನಿಮ್ಮ ಅಕ್ಕನ ಅವಲಕ್ಕಿ, ಎರಡೆರಡು ಮೈಸೂರು ಪಾಕು. ಎರಡಲ್ಲ, ಅವನಕ್ಕೆ ಪಕ್ಕು. ಹೌದಾ? ನಾನು ಹೇಳ್ತೀನಿ ತುಂಬಾ ಬಾರಿಕಿದಾಳ ತಿಂಡಿ ಅಂತ. ದಡ ಆಗ್ಲಿ ದಡ ಆಗ್ಲಿ. ಹಾಯ್ ಮಾಡು. ಬಾಯ್ ಬಾಯ್. ಏನಮ್ಮಿ ರಜೆ ಹೆಂಗೈತಿ? ಬಟ್ ಅಕ್ಕ ಏನ್ ನಾಸ್ತಿ ಅಲ್ಲ ಹೋಮರೆ. ಇಲ್ಲೇ ಉಳಿತೀವಲ್ಲ ಈಗ. ಆಯ್ತು. ಸ್ಪೆಷಲ್ ಏನ್ ಮಾಡ್ತೀವಿ? ಚಿಕನ್ ಏನ್ ಮಾಡ್ತೀವಿ? ಕುರಿ ತಲೆ ತರ್ತೀವಿ ನಾನು. ನಮ್ಮ ಅಮ್ಮ ಇದ್ದಾಗ ಎಲ್ಲ ಮಾಡ್ತೀನಿ. ಮತ್ತೆ ನೀನು ತಗೋ. ಎಲ್ಲಿ ನಿನ್ನ ಅವಲಕ್ಕಿ ತಗೋ. ತರ್ಲಿ? ಅಯ್ಯಪ್ಪ ಇಂಥ ಶೆಕಿನ ಎಲ್ಲ ಎಷ್ಟು ನೀಟ್ ಮಾಡಿ. ನೀಟ್ ಎಂತ ನೀಟ್ ಇಲ್ಲ ಪಾಕಿಲ್ಲ. ಚಾ ರೆಡಿ ಆಗೈತಿ. ಅದಕ್ಕೆ ಸಕ್ಕರೆ ಅದೇ ಟೈಮ್ ಇಲ್ಲಲ್ಲ. ಏ ರೋಡ್ ಸರಿ ಇಲ್ಲ, ಹೆಂಗ್ ಹೋಗ್ತೀರಿ? ಪಾಳ ಮ್ಯಾಗ ಹೋಗ್ರಿ. ಪಾಳ ಮ್ಯಾಗ ಯಾವ ಫಿಶ್ ಅದು? ಇದು ಇದು ಮತ್ತೆ ಇದು ಸಿಲ್ವರ್ ಶಾರ್ಕ್. ಯಾವ್ದ್ಯಾವ್ದು? ಇದು ವೈಟ್ ಇಲ್ಲ? ಹಾಂ ವೈಟ್, ಅದು ಸಿಲ್ವರ್ ಶಾರ್ಕ್. ಓ, ಅದಕ್ಕೆ ರೇಂಬೋ ಫಿಶ್ ಅಂತ ಕರೀತಾರೆ. ಎಂತ ಕರೀತಾರೆ? ರೇಂಬೋ ಫಿಶ್. ನಿಮ್ಮ ಮಮ್ಮಿನ ಚಂದ ನೋಡಿದ್ರಲ್ಲ. ನಿಮ್ಮ ಮಮ್ಮಿನ ಚಂದ ನೋಡ್ಬೇಕಾದ್ರೆ. ಯಾರು ಜಾಸ್ತಿ ಬೇರೆಯವ್ರಿಗೆ ಚಂದ ಅಂತಾರೆ, ಅವರ ಇನ್ನೂ ಜಾಸ್ತಿ ಚಂದ ಇರ್ತಾರೆ. ಇಲ್ಲಪ್ಪ ಅಂತ ನಾ ಏನು ನೋಡಂಗಿಲ್ಲ ಈಗ. ಮತ್ತೇನು ಬಟಾಟೆ ಬೇಕಾ? ಇಷ್ಟ ಸಿಕ್ಕರೆ ಎಷ್ಟು ಖುಷಿ ಅನ್ಸುತ್ತೆ. ಹೌದಾ ಆಂಟಿ? ನಿಜ ಒಂದು 5 minutes ಖುಷಿ ಆಯ್ತು ನಂಗೆ. ಯಾವಾಗಾದ್ರೂ ಬಂದಾಗ ಹಿಂಗ್ ಬಂದು ಹೋದ್ರೆ ಎಷ್ಟು ಖುಷಿ ಅನ್ಸುತ್ತೆ. ಹೌದು. ಅಲ್ಲ, ನಂಗೆ ತೊಂದರೆ ಆಗ್ತೈತಿ ಈಗ ಅಂತ ನಾನು. ಇನ್ನೂ ಹಾನ್ಗಲ್ ಬಂದಿಲ್ಲಲ್ರಿ? ಇನ್ನೂ 10 ಕಿಲೋಮೀಟರ್. 10 ಕಿಲೋಮೀಟರ್. ನಮ್ಮ ಮನೆಯವರ ದೊಡ್ಡ ಅಣ್ಣನ ಮಗನ ಮದುವೆ ಇತ್ತು ಗೈಸ್. ಈಗ ಒಂದೊಂದೇ ಶಾಸ್ತ್ರಗಳು ಶುರುವಾಗ್ತಾ ಇದೆ. ಉಡಿ ತುಂಬೋ ಶಾಸ್ತ್ರ ಮಾಡ್ತಾ ಇದ್ರು. 5 ಜನ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಮೊದಲಿಗೆ ಉಡಿ ತುಂಬಿಕೊಳ್ತಾರೆ. ಆ ಹೆಣ್ಣು ಮಕ್ಕಳು ಮುಂದಿನ ಶಾಸ್ತ್ರಗಳನ್ನು ಮಾಡಲು ಶುರು ಮಾಡ್ತಾರೆ. ಇದೇ ನಮ್ಮ ಉತ್ತರ ಕರ್ನಾಟಕದ ಸೈಡ್ಗೆ ಇರುವಂಥ ಸಂಪ್ರದಾಯ. ಪ್ರತಿ ಮನೆಗೂ ಮದುವೆ ಟೈಮಿಗೂ ಇದೇ ರೀತಿ ಇರುತ್ತೆ. ನಂತರ ಅವರು ಪೂಜೆ ಸಾಮಾನುಗಳನ್ನು ತೊಗೊಂಬಂದಾಗ ಹೊತ್ಕೊಂಡು ಈ ಹುಡುಗ ಹುಡುಗಿ ಇರ್ತಾರಲ್ಲ, ಅವರು ಅದನ್ನು ಪೂಜೆ ಮಾಡಿ ಒಳಗೆ ತಗೊಳ್ಳುವಂಥ ಸಂಪ್ರದಾಯ ಇರುತ್ತೆ. ಹಿಂದಿನ ಸರದಿ ಬಂದಿದ್ದು ನನ್ನದು ಮತ್ತು ನನ್ನ ಮಗಳಾಗಬೇಕು. ಅವಳದು ಅವ್ರ ತಂದೆ ತಾಯಿ ತೀರ್ಕೊಂಡು 2-3 ವರ್ಷ ಇಷ್ಟೇ ಕಳೆದಿದೆ. ಅವರ ಪೂಜೆಯನ್ನು ಈಗ ಮಾಡ್ತಾ ಇರೋದು. ಅದಕ್ಕೆ ನಾವು ಕೊಡ ತುಂಬಿಕೊಂಡು ಬರುವಂಥ ಪದ್ಧತಿ ಇತ್ತು. ಮೊದಲಿನಿಂದ ಇದೇ ರೀತಿ
ನಡೆದು ಬಂದಿದೆ ಗಾಯ್ಸ್. ನಮ್ಮ ಮದುವೆಯಲ್ಲಿ ಕೂಡ ನಮ್ಮ ಅತ್ತೆ ಮಾವಂದು ಇದೇ ರೀತಿಯಾಗಿ ಮಾಡಿದರು. ನನಗೆಲ್ಲ ಮರುಕಳಿಸ್ತಾ ಇತ್ತು ನೆನಪು. ಆಮೇಲೆ ಅವರಿಗೆ ಮದುಮಕ್ಕಳು ಉಡುವಂಥ ಬಟ್ಟೆಯನ್ನು ಅದರ ಮೇಲೆ ಇಟ್ಟು ಕೊಡೋದ ಮೇಲೆ ಪೂಜೆ ಮಾಡಿ ನೈವೇದ್ಯ ಮಾಡ್ತಾರೆ. ಇದು ದೇವರ ಕಾರ್ಯ. ತಂದೆ ತಾಯಿ ಇಲ್ದಿರೋ ಮಕ್ಕಳನ್ನ ನೋಡಿದರೆ ಬೇಜಾರಾಗುತ್ತೆ. ಇವಳು ಎಲ್ಲ ಜವಾಬ್ದಾರಿ ತಗೊಂಡು ಅವ್ರ ತಮ್ಮನ ಮದುವೆ ಮಾಡ್ತಾ ಇದ್ಲು. ನೋಡಿ ಖುಷಿ ಅನಿಸ್ತು ಗೈಸ್. ಸತಿಪತಿ ಸರಸ್ವತಿ, ಅಣ್ಣನ ಹೆಂಡತಿ ದ್ರೌಪದಿ, ಅಣ್ಣ ಕೊಟ್ಟಿದ್ದು ಕಂಚಿನ ಆರತಿ, ನಾನು ಬೆಳಗೋದು ಮಂಗಳಾರತಿ. ಗಾಯ್ಸ್ ತುಂಬ ಚೆನ್ನಾಗಿತ್ತು ಮದುವೆ ಶಾಸ್ತ್ರಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪಾರ್ಟ್ 2 ನೋಡಿ.